ಸರಸ್ವತಿ ಅಂತ ನಮ್ಮ 3 ಜನದ ಹೆಸರು. ನಾವು ಈ ಕಡೆ ಹೋಗಬೇಕಾದ್ರೆ ಎಲ್ಲ ಪಾಪ ಕೆಲಸಗಳನ್ನು ಮಾಡಿ 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 ಬಂದು ನಮ್ಮಲ್ಲಿ ಸ್ನಾನ ಮಾಡ್ತಾರೆ ಬಹಳ ಜನ. ಅದಕ್ಕೆ ನಾವು ಒಂದಿಷ್ಟು ಕೊಳೆಯಾಗಿರ್ತೀವಿ. ಈ ಆಶ್ರಮದ ಒಳಗಡೆ ಹೋದ ಮೇಲೆ ನಮಗಲ್ಲೊಂದಿಷ್ಟು ಜ್ಞಾನ ಸಿಗುತ್ತೆ. ಆ ಜ್ಞಾನದಲ್ಲಿ ನಾವು ಸ್ನಾನ ಮಾಡ್ತೀವಿ. ಅದಕ್ಕೆ ನಾವು ಶುಭ್ರಾಗಿ ಆ ಕಡೆ ಬರ್ತೀವಿ. ಆದರೆ ನಿನಗೆ ಆ ಕರ್ಮಗಳನ್ನು ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ ನಿನ್ನ ಬಟ್ಟೆ ಶುದ್ಧನೇ ಆಗೋದಿಲ್ಲ. ಯಾಕೆ ಅಂತಂದರೆ ನೀನು ನಿನ್ನ ತಂದೆ ತಾಯಿನ ಬಿಟ್ಟು ಹೋಗ್ಬೇಕು ಅನ್ನೋ ಆಲೋಚನೆಗೆ ಇಲ್ಲಿ ಬಂದು ಉಳ್ಕೊಂಡಿದೀಯಾ ಅಂತ ಹೇಳ್ತಾರೆ. ಇವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ನನ್ನ ಮನಸ್ಥಿತಿ ಇವ್ರಿಗೆ ಹೆಂಗೆ ಅರ್ಥ ಆಯಿತು, ನನ್ನ ಕೆಟ್ಟ ಮನಸ್ಥಿತಿ ಹೆಂಗಾಯಿತು? ಅವರು ಹೇಳ್ತಾರೆ, ನಿನ್ನ ಪಾಪವನ್ನು ಯಾರಿಂದನೂ ಕಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವು ಬಹಳ ಯೋಚನೆ ಮಾಡಿ ತನ್ನ ತಪ್ಪಿನ ಅರಿವಾಗ್ತಾ ಇರುತ್ತೆ. ಅವನಿಗೆ ಅರಿವಾಗುತ್ತೆ. ಅವಾಗ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕಿರೋದು ಒಂದೇ ಒಂದು ಮಾರ್ಗ, ಭಕ್ತಿ ಮಾರ್ಗ. ಯೋಚನೆ ಮಾಡಿದ, ತಂದೆ ತಾಯಿ ತಪ್ಪು ಅಂತ ಅನಿಸಿ ನಮಸ್ಕಾರ ಮಾಡಿದ. ಅವನು ಕಣ್ಣೀರು ಹಾಕಿದ. ನಾನು ಮಾಡಿದ ಎಲ್ಲವನ್ನೂ ಕ್ಷಮಿಸು ಅಂತ ತಂದೆ ತಾಯಿನ ಕೇಳ್ಕೊಂಡ. ಪ್ರತಿಜ್ಞೆ ಮಾಡಿದ. ಅಲ್ಲಿ ಏನು ಅಂತಂದರೆ, ನಿಮ್ಮನ್ನು ಕಾಶಿ ಯಾತ್ರೆಗೆ ಬೇಡ, ಬನ್ನಿ ಅಂತೇಳಿ ಮನೆ ಕರ್ಕೊಂಡು ಹೋಗ್ತಾನೆ. ಮನೆ ಕರ್ಕೊಂಡೋಗಿ ಹೆಂಗೆ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಂದರೆ, ಒಂದೇ ಒಂದು ಕ್ಷಣದ್ದು ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು ಆ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅತ್ಯಂತ ಶ್ರೇಷ್ಠವಾದ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ತಂದೆ ತಾಯಿ. ಒಂದು ದಿನ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಹೊರಗಡೆ ವಿಷ್ಣು ರೂಪದಲ್ಲಿರುವಂಥ ಪ್ರತ್ಯಕ್ಷ ಆಗಿ ಬಂದು ಬಾಗಲು ನಿಂತುಕೊಂಡು ಕರೀತಾನೆ, ಬಾರಪ್ಪ ಪುಂಡಲಿಕ ಅಂತ. ಅವಾಗ ಹೇಳ್ತಾನೆ, ನಾನು ನನ್ನ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ. ಯಾಕೆ? ನನ್ನ ತಂದೆ ತಾಯಿ ನಿದ್ದೆಗೆ ಹೋಗುವವರೆಗೂ ನಾನು ಸೇವೆ ಮಾಡಬೇಕು. ಅವ್ರು ನಿದ್ದೆ ಹೋದ ಮೇಲೆ ನಾನು ಬಿಟ್ಟು ಬರ್ತೇನೆ, ಅಲ್ಲಿವರೆಗೂ ಬಿಟ್ಟು ಬರಲ್ಲ ಅಂತ ಹೇಳ್ತಾನೆ. ಅವಾಗ ನಾನು ಭಗವಂತನಪ್ಪ, ನೀನು ಭಗವಂತನಾಗಿರು ಏನಾರಾಗಿರು, ನನ್ನ ತಂದೆ ತಾಯಿನೇ ನನ್ನ ದೃಷ್ಟಿಯಲ್ಲಿ ಭಗವಂತರು, ಅದಕ್ಕೆ ನಾನು ಸೇವೆ ಮಾಡಬೇಕಾಗಿದೆ. ಅಲ್ಲಿವರೆಗೂ ನೀನು ಈ ಇಟಿಗೆ ಮೇಲೆ ನಿಂತು ಅಂತ ಹೇಳಿ ಒಳಗಡೆ ಇದ್ದಂಥ ಇಟಿಗೆಯನ್ನು ಹೊರಗಡೆ ಬಿಸಾಕ್ತಾನೆ. ಆ ಇಟಿಗೆ ಮೇಲೆ ಅವನಲ್ಲಿ ನಿಲ್ತಾನೆ. ತಂದೆ ತಾಯಿ ನಿದ್ದೆಗೆ ಹೋಗ್ತಾರೆ. ನಿದ್ದೆ ಹೋದ್ಮೇಲೆ ಹೊರಗಡೆ ಹೋಗಿ ನನ್ನ ಕ್ಷಮಿಸು, ಯಾಕೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ತಂದೆ ತಾಯಿ ಒಂದು ಕ್ಷಣನೂ ನೋವು ಕೊಡಬಾರ್ದು ಅಂತ ಹೇಳಿ ಅವರು ನಿದ್ದೆಗೆ ಹೋಗುವವರೆಗೂ ನಾನು ಯಾರ ಮಾತನ್ನು ಕೇಳೋದಿಲ್ಲ, ಅವರ ಸೇವೆನೇ ನನ್ನ ಮುಖ್ಯ ಅಂತ ಹೇಳಿ ಕೈ ಕಾಲು ಬರ್ತಾ ಇದ್ದೆ. ಈಗ ಅವರು ನಿದ್ದೆಗೆ ಹೋಗಿದ್ದಾರೆ, ಯಾರು ಹೇಳು? ನಾನು ಭಗವಂತನಪ್ಪ ಅಂತ ಹೇಳ್ತಾನೆ. ಭಗವಂತ ಅಷ್ಟೊತ್ತಿಗೆ ವಿಶ್ವಸ್ವರೂಪನಾಗಿರ್ತಾನೆ. ಪ್ರತ್ಯಕ್ಷ ಆಗಿ ನಿನ್ನ ಸೇವೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿದಾಗ, ನಿನ್ನ ಸೇವೆಗೆ ಮೆಚ್ಚಿದ್ದೀನಿ, ನಿನಗೇನು ಬೇಕು? ಅವಾಗ ಕೊಂಡಲಿ ಕೇಳ್ತಾನೆ, ನನಗೇನು ಬೇಡ, ಇಲ್ಲಿ ಇದ್ದು ಇಡೀ ಸಮೂಹ, ಈ ಭಕ್ತ ಸಮೂಹವನ್ನು ಆಶೀರ್ವದಿಸು. ಯಾರು ತಂದೆ ತಾಯಿಯ ಸೇವೆಯನ್ನು ಕೊನೆಯವರೆಗೂ ಮಾಡ್ತಾರೋ ಅವರಿಗೆಲ್ಲ ಸಕಲ ಸೌಕರ್ಯವನ್ನು ಕರುಣಿಸು ಅಂತ ಹೇಳಿ ಕೇಳ್ಕೊಳ್ತಾನೆ. ಅವನಿಗೋಸ್ಕರ ಏನನ್ನೂ ಕೇಳೋದಿಲ್ಲ. ಅವತ್ತಿಂದ ಪಾಂಡುರಂಗ ಬಿಟ್ಟಲ್ಲ ಇಟಿಗೆ ಮೇಲೆ ಅಲ್ಲಿ ನೆಲೆಸ್ತಾನೆ. ಎಂಥ ಸುಂದರವಾದ